ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿ ಉದ್ವಿಗ್ನತೆ ಭೀಕರ ಯುದ್ಧದ ಸ್ವರೂಪ ಪಡೆದಿದೆ. ತಾಲಿಬಾನ್ ರಾಷ್ಟ್ರದ ಮೇಲೆ ಪಾಕ್ ವೈಮಾನಿಕ ದಾಳಿಗೆ 130ಕ್ಕೂ ಅಧಿಕ ಮಂದಿ ಉಸಿರು ಚೆಲ್ಲಿದ್ದಾರೆ. ಪ್ರತಿದಾಳಿಯಾಗಿ ಪಾಕ್ ಸೇನೆಯ F-16 ಫೈಟರ್ ಜೆಟ್ ಹೊಡೆದಿದ್ದಾಗಿ ಅಫ್ಘಾನ್ ಹೇಳಿಕೊಂಡಿದೆ. ಅಬಕಾರಿ ಹಗರಣದಿಂದ ಮಾಜಿ ಸಿಎಂ ಕೇಜ್ರಿವಾಲ್ ಸೇರಿ ಎಲ್ಲ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಇದು ಆಪ್ನಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದ್ದು ಮಫ್ಲರ್ ಮ್ಯಾನ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಬಳಿಕ ಕೇಸರಿ ಪಡೆಯ ವಿರುದ್ಧ ವಾಗ್ಯುದ್ಧಕ್ಕೆ ದೊಡ್ಡ ಮಟ್ಟದಲ್ಲಿ ನಾಂದಿ ಹಾಡಿದ್ದಾರೆ. ಗದ್ದುಗೆ ಗುದ್ದಾಟ ಜೋರಾಗ್ತಾ ಇದ್ದಂತೆ ಡಿಕೆ ಬಣ ರಾತೋರಾತ್ರಿ ಭೋಜನ ಕೂಟ ಆಯೋಜಿಸಿ ಶಕ್ತಿ ಪ್ರದರ್ಶಿಸಿದೆ. ಈ ಬಗ್ಗೆ ಮೌನ ಮುರಿದಿರುವಂತಹ ಡಿಕೆ ನನ್ನ ಪರ ಯಾರೂ ದೆಹಲಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಇತ್ತ ಸಿಎಂ ತವರಿನಲ್ಲೇ ಸಿದ್ದು ವಿರುದ್ಧ ಬಂಡಾಯದ ಗಾಳಿ ಬೀಸ್ತಿದೆ. ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಪೂರೈಕೆ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಹೈಡ್ರಾಮಾ ಒಂದು ನಡೆದಿದ್ದು ಕಾಲೇಜಿಗೆ ಲಗ್ಗೆ ಇಟ್ಟಿರುವ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ಪೊಲೀಸರ ಜೊತೆಗೆ ವಾಗ್ಯುದ್ಧವೂ ಸಹ ನಡೆಸಿದ್ದಾರೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಆಪ್ತ ಓ ಪನ್ನೀರ್ ಸೆಲ್ವಂ ಅಕ್ಷರಶಃ ಶಾಕ್ ಕೊಟ್ಟಿದ್ದಾರೆ. ಎಐಡಿಎಂಕೆಗೆ ಕೈಕೊಟ್ಟು ವಿರೋಧಿಗಳಾದ ಡಿಎಂಕೆ ಸೇರಿದ್ದಾರೆ. ಇತ್ತೀಚೆಗಷ್ಟೇ ರಾಜಕೀಯ ಪ್ರವೇಶಿಸಿದ ನಟ ವಿಜಯ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.